Good morning, dear students. As we discussed yesterday, what are the things that we yesterday? What are the things that we discussed yesterday? The thing that we discussed yesterday about syllabus. What is the syllabus and then what is the examination pattern? Both of them we discussed in the previous class. Today is the class in which we are going to discuss about the active voice and passive voice. If you know the active voice and passive voice, it would be more easy for you to when you are going to attend what is that reported speech. Okay, dialogue will be given, conversation will be given. By looking into the conversation, you need to make a report for which you are going to get the 5 marks. There it would be more useful, one thing. And one more thing is, one more question will be asked, filling the blanks with appropriate form of the verbs given in bracket. To attend that section also, this active voice and passive voice will be very important. Okay, let us move on the active voice and passive voice. So as we discussed yesterday, to frame to know active voice and passive voice thoroughly, you better to be well aware of the tenses, present tense, past tense and future tense. These things you should know. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ಬಿಟ್ಟು ಒಂದು ಗ್ರಾಮರ್ ಪಾಯಿಂಟನ್ನು ಕೇಳ್ತಾರೆ ನಮಗೆ. ಸೊ ಗ್ರಾಮರ್ ಸೆಕ್ಷನಲ್ಲಿ ರಿಪೋರ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಕಾನ್ವರ್ಸೇಷನನ್ನು ಕೊಟ್ಟಿರ್ತಾರೆ. ಆ ಕಾನ್ವರ್ಸೇಷನನ್ನು ನೋಡ್ಕೊಂಬಿಟ್ಟು ಏನು ಮಾಡಬೇಕು ಅಂದರೆ ನೀವು ರಿಪೋರ್ಟೆಡ್ ಸ್ಪೀಚನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಆ ರಿಪೋರ್ಟೆಡ್ ಸ್ಪೀಚನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಆ ರಿಪೋರ್ಟ್ ಸ್ಪೀಚ್ ಮಾಡಲಿಕ್ಕೆ ನಮಗೆ ಆ್ಯಕ್ಟಿವ್ ವಾಯ್ಸ್ ಮತ್ತು ಆ ಪ್ಯಾಸಿವ್ ವಾಯ್ಸ್ ಆ ಡೋರ್ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಹೇಗೆ ಅಂತಂದರೆ ನೋಡ್ತಾ ಹೋಗೋಣ. ಈಗ ಓಕೆ, ಈ ಸ್ವಲ್ಪ ವಾಯ್ಸ್ ಕಡಿಮೆ ಆಯಿತು ಲೌಡ್. ಇದೊಂದು ಕ್ಲೋಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಈಗ ಫಸ್ಟ್ ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸ್ ಟೆನ್ಸಸ್ಸನ್ನು ನಾವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಫಸ್ಟ್ ಪಿ ಯು ಸಿನಲ್ಲಿ. ಈಗ ಸೆಕೆಂಡ್ ಪಿ ಯು ಸಿನಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇರ್ತಕ್ಕಂಥ ವಾಕ್ಯಗಳನ್ನು, the sentences that are framed in a simple present tense, how to get them translated into passive voice from active voice. Passive voice ಇಂದ ಆ್ಯಕ್ಟಿವ್ ವಾಯ್ಸಿಗೆ ಟ್ರಾನ್ಸ್ಲೇಟ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನೋಡ್ತಾ ಹೋಗೋಣ. ಒಂದು ರೂಲ್, ಇಟ್ಸ್ ವೆರಿ ಈಸಿ. ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ದಟ್ ಯು ಕ್ಯಾನ್ ಈಸಿಲಿ ರಿಮೆಂಬರ್. ಓಕೆ, ಫಾರ್ ಎಕ್ಸಾಂಪಲ್, ಸೊ ಟು ಫ್ರೇಮ್ ದ ಸೆಂಟೆನ್ಸಸ್, ಟು ಟ್ರಾನ್ಸ್ಲೇಟ್ ದ ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ನಿಮಗೆ ಟೆನ್ಸಸ್ ಗೊತ್ತಿರಬೇಕಂತ ಹೇಳಿತ್ತು. ಬೈ ಥಿಂಕಿಂಗ್ ದ್ಯಾಟ್, ಬೈ ಇಮ್ಯಾಜಿನಿಂಗ್ ದ್ಯಾಟ್ ಯು ಆರ್ ವೆಲ್ ಅವೇರ್ ಆಫ್ ದ ಟೆನ್ಸಸ್, ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ translating or converting the sentences from active voice to passive voice. That, for example, I make, else I prepare. Yes, I prepare a cup of tea. Yes, I prepare a cup of tea. Here is a sentence I have written. I prepare a cup of tea. It is the sentence. Okay, what does it mean? It is written in a simple present tense. How do you say that it is simple present tense? Because this statement, this sentence has been followed by the rules or syntax or formula of the simple present tense. Subject, verb and object. All of them are here. So, ಈಗ ಈ ಒಂದು ವಾಕ್ಯ ಏನಾಗಿದೆ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಅಂತೇಳಿದೆ. ಪ್ರೆಸೆಂಟ್ ಟೆನ್ಸ್ ಆ್ಯಕ್ಟಿವ್ ವಾಯ್ಸಲ್ಲಿ ಇದೆ. ಇದನ್ನು ನಾವು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಆರ್ ದ ರೂಲ್ಸ್, ಯಾವ್ಯಾವ ಸ್ಟೆಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಅಂತೇಳಿ. ವಾಟ್ ಆರ್ ದ ನೆಸಸರಿ ಸ್ಟೆಪ್ಸ್ ದಟ್ ಯು ಶುಡ್ ಹ್ಯಾವ್ ಟು ಫಾಲೋ ಟು ಟ್ರಾನ್ಸ್ಲೇಟ್ ದಿಸ್ ಆ್ಯಕ್ಟಿವ್ ವಾಯ್ಸ್ ಇನ್ ಟು ಪ್ಯಾಸಿವ್ ವಾಯ್ಸ್. ಹಿಯರ್ ಈಸ್ ಸಬ್ಜೆಕ್ಟ್ ಕಾಲ್ಡ್ ಐ ಅನ್ನೋದು ಸಬ್ಜೆಕ್ಟ್ ಇದೆ ಅಲ್ವಾ. ಐ ಇಸ್ ದ ಸಬ್ಜೆಕ್ಟ್. ಐ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ ಇದೆ. ಅದಾದ ನಂತರವಾಗಿ ನೆಕ್ಸ್ಟ್ ಏನಿದೆ, ವರ್ಬ್ ಇದೆ, ಸಬ್ಜೆಕ್ಟ್ ಇದೆ, ವರ್ಬ್ ಈಸ್ ಪ್ರಿಪೇರ್. ಇದಿಷ್ಟನ್ನು ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇದೆ. ಈಗೇನು ಮಾಡಬೇಕು, ಸಬ್ಜೆಕ್ಟನ್ನು ನೀವು ಆಬ್ಜೆಕ್ಟ್ ಪ್ಲೇಸಿಗೆ ಹಾಕಬೇಕು, ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಿಗೆ ಹಾಕಬೇಕು ಅಷ್ಟೇ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಆದಾಗ ಏನಾಗುತ್ತೆ ಅಂತೇಳಿ ಒಂದು ಸಣ್ಣ ಟೇಬಲನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಒಂದು ಸ್ಮಾಲ್ ಟೇಬಲನ್ನು ಬರೀತೀವಿ ನೋಡಿ. ಐ ಈಗ ಸಬ್ಜೆಕ್ಟ್ ಆಬ್ಜೆಕ್ಟ್ ಆದಾಗ ಏನಾಗುತ್ತೆ ಅಂಥೇಳಿ. ಡಿಯರ್ ಸ್ಟೂಡೆಂಟ್ಸ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಬ್ಜೆಕ್ಟ್ ಆಬ್ಜೆಕ್ಟ್ ಆದಾಗ ಏನಾಗುತ್ತೆ ಅಂತೇಳ್ಬಿಟ್ಟು. ಸೊ ವೆನ್ ಸಬ್ಜೆಕ್ಟ್ ಗೋಸ್ ಟು ದ ಪ್ಲೇಸ್ ಆಫ್ ಆಬ್ಜೆಕ್ಟ್, ಹೌ ಇಟ್ ವುಡ್ ಬಿ ಅಂತೇಳಿ. ಐ ಇತ್ತು ಅಂತ ಹೇಳಿದರೆ, ಇಫ್ ಸಬ್ಜೆಕ್ಟ್ ಈಸ್ ಐ, ಇಟ್ ಬಿಕಮ್ಸ್ ಮೀ. ಐ ಇತ್ತಂದರೆ ಮೀ ಅಂತ ಆಗುತ್ತೆ. ಎಸ್, ಐ.
ವಿ ಇತ್ತಂತಂದರೆ ಹಜ್ ಆಗುತ್ತೆ. ದೇ ಇತ್ತು ಅಂತ ಹೇಳಿದರೆ ದೆಮ್ ಆಗುತ್ತೆ. ಯು ಮಾತ್ರ ಯು ಆಗೇ ಇರುತ್ತೆ. ಯು ಮಾತ್ರ ಯು ಆಗೇ ಇರುತ್ತೆ. ಹಿ ಇತ್ತು ಅಂತಂದರೆ ಹಿಮ್ ಆಗುತ್ತೆ. ಶಿ ಇತ್ತು ಅಂತ ಹೇಳಿದರೆ ಅದು ಹರ್ ಆಗುತ್ತೆ. ಓಕೆ, ಸಬ್ಜೆಕ್ಟು ಆಬ್ಜೆಕ್ಟ್ ಆದಾಗ ಏನಾಗುತ್ತೆ ಅಂತೇಳಿ ದಿಸ್ ಟೇಬಲ್ ಯು ಹ್ಯಾವ್ ಟು ಕೀಪ್ ಇನ್ ಯುವರ್ ಮೈಂಡ್. ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೇಬಲ್. ಇಫ್ ಯು ನೋ ದಿಸ್ ಟೇಬಲ್ ಇಟ್ ಈಸ್ ವೆರಿ ಈಸಿ ಟು convert subject into object, especially when you are translating sentences from or converting sentences from active voice to passive voice. Active voice in the passive voice ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ it will be more easy for you. ಓಕೆ ಸರ್, ಈಗ ಇದು ಆ್ಯಕ್ಟಿವ್ ವಾಯ್ಸಲ್ಲಿ ಇದೆ. ಈ ಆ್ಯಕ್ಟಿವ್ ವಾಯ್ಸಲ್ಲಿ ಇರೋದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಪ್ಲೇಸಲ್ಲಿ, ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ಹಾಕಿದರೆ ಆಯಿತು. ಓಕೆ, ಈಗ ನೋಡಿ ಇಲ್ಲಿದೆ ಎ ಕಪ್ ಆಫ್ ಟೀ. ಸಬ್ಜೆಕ್ಟ್ ಆಬ್ಜೆಕ್ಟ್ ಇದೆ ಅಲ್ವಾ, ಅದನ್ನ ಈ ಕಡೆ ತಗೊಂಬನ್ನಿ. ಎ ಕಪ್ ಆಫ್ ಟೀ. ಎಸ್, ಎ ಕಪ್ ಆಫ್ ಟೀ ತಗೊಂಡಿದ್ದೀರಾ. ಎ ಕಪ್ ಆಫ್ ಟೀ. ಈಸ್ ಇಟ್ ಸಿಂಗ್ಯುಲರ್ ಆರ್ ಪ್ಲೂರಲ್? ಇದು ಸಿಂಗ್ಯುಲರ್ ಇದೆನಾ ಪ್ಲೂರಲ್ ಇದೆನಾ ನೋಡಿ. ಎ ಕಪ್ ಆಫ್ ಟೀ ಅಂದರೆ ಸಿಂಗ್ಯುಲರ್. ಸಿಂಗ್ಯುಲರ್ ಇತ್ತಂದರೆ ಈಸ್ ಹಾಕಿ, ಪ್ಲೂರಲ್ ಇತ್ತು ಅಂತ ಹೇಳಿದ್ರೆ ಆರ್ ಹಾಕ್ರಿ. ಓಕೆ, 10 ಕಪ್ಸ್ ಆಫ್ ಟೀ ಅಂತ ಹೇಳಿದರೆ 10 ಕಪ್ಸ್ ಆಫ್ ಟೀ ಅಂತ ಹೇಳಿದ್ರೆ 10 ನಂತರ ಪ್ಲೂರಲ್ ಆಯ್ತು, ಅವಾಗ ಆರ್ ಹಾಕಿದ್ರೆ ಸಿಂಗಲ್ ಇದೆ. ಎ ಕಪ್ ಆಫ್ ಟೀ, ಒನ್ ಮೋರ್ ವರ್ಡ್ ಈಸ್ ಆ್ಯಡೆಡ್. ಎ ಕಪ್ ಆಫ್ ಟೀ ಈಸ್ ಪ್ರಿಪೇರ್ ಇದೆಯಲ್ಲ, ಅದು ಅದೇ ಪ್ಲೇಸಲ್ಲಿ ಇರುತ್ತೆ. ಅದ್ರ ಹಿಂದೆ ಸಬ್ಜೆಕ್ಟ್, ಇಫ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ದೆನ್ ಈಸ್, ಇಫ್ ಸಬ್ಜೆಕ್ಟ್ ಈಸ್ ಪ್ಲೂರಲ್ ದೆನ್ ಆರ್ ಅನ್ನು ಹಾಕ್ತೀರಾ. ಎ ಕಪ್ ಆಫ್ ಟೀ ಈಸ್ ಪ್ರಿಪೇರ್ಡ್. ಎ ಕಪ್ ಆಫ್ ಟೀ ಈಸ್ ಪ್ರಿಪೇರ್ಡ್. ಗೋ, ಗಾನ್, ಆ ಥರ. ಥರ್ಡ್ ಪರ್ಸನ್, ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಪ್ರಿಪೇರ್ ಫಸ್ಟ್ ಫಾರ್ಮಲ್ಲಿ ಇದೆ, ಇದನ್ನ ಥರ್ಡ್ ಫಾರ್ಮಲ್ಲಿ ಹೇಳಬೇಕು. ಎ ಕಪ್ ಆಫ್ ಟೀ ಈಸ್ ಪ್ರಿಪೇರ್ಡ್ ಬೈ, ಐ ಆ ಕಡೆಗೆ ಹೋದಾಗ ಏನಾಗುತ್ತೆ? ಮೀ ಅಂತ ಹೇಳಿದೆಯಲ್ಲ, ಸೊ ಮೀ ಅಂತೇಳಿ ಹಾಕ್ತೀರಿ. ಫಾರ್ ವಿಚ್ ಯು ಆರ್ ಗೋಯಿಂಗ್ ಟು ಗೆಟ್ 1 ಮಾರ್ಕ್. ಓಕೆ, 1 ಅಂಕಗಳನ್ನು ಈ ರೀತಿಯಾಗಿ ನೀವು ಪಡಿಬೋದಾಗಿದೆ. ಎ ಕಪ್ ಆಫ್ ಟೀ ಈಸ್ ಪ್ರಿಪೇರ್ಡ್ ಬೈ ಮೀ. ಒನ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್. ಓಕೆ, ಐ ಪ್ರಿಪೇರ್ ಎ ಕಪ್ ಆಫ್ ಟೀ. ಎ ಕಪ್ ಆಫ್ ಟೀ ಈಸ್ ಪ್ರಿಪೇರ್ಡ್ ಬೈ ಮೀ. ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸನ್ನು ನೋಡೋಣ. ಇನ್ನೂ ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿದರೆ ಯು ವಿಲ್ ಗೆಟ್ ಮೋರ್ ಐಡಿಯಾಸ್. ಓಕೆ, ಒನ್ ಮೋರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ, ಆಮೇಲೆ ನೀವೇ ಫ್ರೇ ಮಾಡ್ತಾ ಹೋಗ್ಬೋದಾಗಿದೆ. ಓಕೆ, ಸಬ್ಜೆಕ್ಟು ಮತ್ತು ಆಬ್ಜೆಕ್ಟಿನ ಇಂಟರ್ಪ್ಲೇಸ್ ಮಾಡ್ತೀರಾ. ಈಸ್ ಅಥವಾ ಆರ್, ಸಿಂಗುಲರ್ ಇತ್ತಂದರೆ ಸಬ್ಜೆಕ್ಟ್ ಈಸ್ ಹಾಕ್ತೀರಾ, ಪ್ಲೂರಲ್ ಇತ್ತಂದರೆ ಆರ್ ಹಾಕ್ತೀರಾ. ನೆಕ್ಸ್ಟು ಥರ್ಡ್ ಫಾರ್ಮ್ ಆಫ್ ದ ಹೆಲ್ಪಿಂಗ್ ವರ್ಬನ್ನು ಹಾಕ್ತೀರಾ. ಓಕೆ ಫೈನ್. ಈಗ ಒನ್ ಮೋರ್ ಎಕ್ಸಾಂಪಲ್, ಆ್ಯಕ್ಟಿವ್ ವಾಯ್ಸಲ್ಲಿ ಒನ್ ಮೋರ್ ಎಕ್ಸಾಂಪಲನ್ನು ನಾವು ನೋಡ್ತಾ ಹೋಗೋಣ. ಐ ಕಾಲ್ ಯು ಅಂತ ಹೇಳಿದೆ. ಐ ಕಾಲ್ ಯು. ಸಬ್ಜೆಕ್ಟ್ ಯಾವುದಿದೆ? ಸಬ್ಜೆಕ್ಟ್ ಈಸ್ ಐ. ಆಬ್ಜೆಕ್ಟ್ ಯಾವುದಿದೆ? ಆಬ್ಜೆಕ್ಟ್ ಈಸ್ ಯು. ವರ್ಬ್ ಯಾವುದಿದೆ? ವರ್ಬ್ ಈಸ್ ಕಾಲ್. ಈಗ ಇಂಟರ್ಚೇಂಜ್ ಮಾಡೋಣಲ್ವಾ? ಓಕೆ, ಯು ಆಬ್ಜೆಕ್ಟು, ಇದನ್ನೇನು ಮಾಡೋಣ? ಯು ಇಟ್ ಈಸ್ ಅ ಆಬ್ಜೆಕ್ಟ್. ನೌ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಆಬ್ಜೆಕ್ಟ್ ಇನ್ ಟು ದ ಪ್ಲೇಸ್ ಆಫ್ ಸಬ್ಜೆಕ್ಟ್. ಸಬ್ಜೆಕ್ಟ್ ಪ್ಲೇಸಲ್ಲಿ ಬರ್ತೀನಿ. ಯು ಇಲ್ಲಿ ಬಂದರೆ ನೋಡಿ, ಯು ಸಬ್ಜೆಕ್ಟ್ ಇದ್ದಾಗ ಆಬ್ಜೆಕ್ಟ್ ಆದರೆ ಯು ಆಗುತ್ತೆ, ಆಬ್ಜೆಕ್ಟ್ ಇದ್ದಾಗೂ ಯುನೇ ಆಗಿರುತ್ತೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ಬೋತ್ ಆರ್ ಸಿಮಿಲರ್. ಎಸ್, ಯು ಅಂತಲೇ ಹಾಕೋಣ. ಯು ಬಂತಂದರೆ ಹೆಲ್ಪಿಂಗ್ ವರ್ಬ್ ಈಸ್ ತೊಗೊಳ್ಬೇಕು ಅಥವಾ ಆರ್ ತೊಗೊಳ್ಬೇಕು. ಯು ಬಂತು ಅಂದರೆ ಯಾವಾಗಲೂ ಕೂಡ ಆರ್ ತೊಗೊಳ್ಬೇಕು. ಎಸ್, ಯು ಆರ್. ಸಬ್ಜೆಕ್ಟ್ ಆದ ತಕ್ಷಣ ಹೆಲ್ಪಿಂಗ್ ವರ್ಬ್ ಹಾಕಲೇಬೇಕು. ಯು ಆರ್ ಹೆಲ್ಪಿಂಗ್ ವರ್ಬ್. ಯು ಆರ್ ಕಾಲ್ಡ್. ವರ್ಡ್ ಮಿಸ್ ಮಾಡೋಕ್ಕೋಗ್ಬಿಡಿ. ಬೈ ಯಾವುದು? ಐ ಇದ್ದಿದ್ದೇನಾಗುತ್ತೆ? ಮೀ ಆಗುತ್ತೆ. ಎಸ್, ಯು ಆರ್ ಕಾಲ್ಡ್ ಬೈ ಮೀ. ಐ ಕಾಲ್ ಯು, ಯು ಆರ್ ಕಾಲ್ಡ್ ಬೈ ಮೀ. ಸಬ್ಜೆಕ್ಟ್ ಈಸ್ ಐ ಕಾಲ್ ಯು. ಸಾರಿ, ಆ್ಯಕ್ಟಿವ್ ವಾಯ್ಸ್ ಐ ಕಾಲ್ ಯು. ಪ್ಯಾಸಿವ್ ವಾಯ್ಸ್ ಯು ಆರ್ ಕಾಲ್ಡ್ ಬೈ ಮೀ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ದಿಸ್ ಈಸ್ ಹೌ. ಇದು ಪ್ರೆಸೆಂಟ್ ಟೆನ್ಸಲ್ಲಿರ್ತಕ್ಕಂಥ ಟೆನ್ಸಸ್ಗಳನ್ನು ಟ್ರಾನ್ಸ್ಲೇಷನ್ ಮಾಡ್ತಕ್ಕಂಥದ್ದು. ಒನ್ ಮೋರ್ ಎಕ್ಸಾಂಪಲ್ ಕೊಡೋಣ, ಸೊ ದಟ್ ಇಟ್ ವುಡ್ ಬಿ ಮೋರ್ ಈಸಿ ಫಾರ್ ಯು. ಐ ಓಕೆ had I miss the bus. I miss the bus. I miss the bus. It is in active voice. What is subject? Subject is I. Object ಏನಿದೆ? The bus. Miss is the helping verb. Sir, miss is the verb ಅಲ್ವಾ? ಮೇನ್ ವರ್ಬ್ ಆಗಿದೆ. ಓಕೆ, ಈಗೇನು ಮಾಡೋಣ ಅಂತಂದರೆ ಆಬ್ಜೆಕ್ಟನ್ನು ಫಸ್ಟ್ ಸಬ್ಜೆಕ್ಟಿಗೆ ಹಾಕೋಣ. ದಿ ಬಸ್. ಎಸ್, ಸಿಂಗ್ಯುಲರ್ ಪ್ಲೂರಲ್ಲ? ಸಿಂಗ್ಯುಲರ್ ಇದೆ.
ಸಿಂಗ್ಯುಲರ್ ಒಂದೇ ಬಸ್ ತಾನೆ, ಒಂದೇ ಬಸ್ ಇದ್ದರೆ ಈಸ್ ಹಾಕಲಿ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಾಗಿದ್ದರೆ ಆರ್ ಎಲ್ಸ್ ಇಫ್ ಯು ಫೈಂಡ್ ಸಬ್ಜೆಕ್ಟ್ ಇಸ್ ಪ್ಲೂರಲ್ ದೆನ್ ಆರ್ ಇಸ್ ಟು ಬಿ ಫಾಲೋಡ್ ಇಯರ್. ದ ಬಸ್ ಈಸ್ ಮಿಸ್ ಏನಾಗುತ್ತೆ, ಮಿಸ್ಡ್. ದ ಬಸ್ ಈಸ್ ಮಿಸ್ಡ್. ಐ ಮೀನ್ಸ್ ಬೈ ಮೀ ಆಗ್ತೀರಾ, ಹೌದಲ್ವಾ. ದ ಬಾಸ್ ಈಸ್ ಮಿಸ್ಡ್ ಬೈ ಮೀ, ಇದು ಈ ಕಡೆಗೆ ಹೋಯಿತು, ಬೈಯ ಇಂದ ತಗೊಳುತ್ತೆ, ಇದು ಈ ಕಡೆಗೆ ಬರುತ್ತದೆ, ಹೌದಲ್ವಾ. ದ ಬಾಸ್ ಈಸ್ ಮಿಸ್ಡ್ ಬೈ ಮೀ. ಓಕೆ, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಫ್ರೇಮ್ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಲೇಟ್ ದ ಸೆಂಟೆನ್ಸಸ್ ದಟ್ ಆರ್ ಇನ್ ಆಕ್ಟಿವೈಸ್ ಇಂಟು ಪ್ಯಾಸಿವೈಸ್. ಆಕ್ಟಿವೈಸಲ್ಲಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನು, ಸೆಂಟೆನ್ಸಸ್ಗಳನ್ನು ಪ್ಯಾಸಿವೈಸಿಗೆ ಈ ರೀತಿಯಾಗಿ ನೀವೇನು ಮಾಡ್ತೀರಾ, ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ತೀರಾ. ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತಾ ಇದ್ದೀನಿ. ನೋ ಇಶ್ಯೂ. ಫ್ಯೂ ಮೋರ್ ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗ್ತೀನಿ. ಓಕೆನಾ, ಮತ್ತೊಂದಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಓಕೆ ಓಕೆ, ಐ ಆಮ್ ಗೋಯಿಂಗ್ ಟು ರಬ್ ದಿಸ್. ಪ್ಲೀಸ್ ನೋಟ್ ಇಟ್ ಡೌನ್. ಇದನ್ನು ನೋಟ್ ಡೌನ್ ಮಾಡಿ ಬರೀತಾ ಇರಿ ಡಿಯರ್ ಸ್ಟೂಡೆಂಟ್ಸ್, ಫಾರ್ ವಿಚ್ ಯು ಆರ್ ಗೋಯಿಂಗ್ ಟು ಗೆಟ್ 1 mark ಈಚ್. ಓಕೆ ಫೈನ್. ಆ್ಯಂಡ್ ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್, ಐಯನ್ನು ಯೂಸ್ ಮಾಡಿ ಆಯಿತು. ಈಗ ನೆಕ್ಸ್ಟ್ ವಿಯನ್ನು ಯೂಸ್ ಮಾಡಿ ನಿಮಗೆ ಹೇಳ್ತೀನಿ. ವಿಯನ್ನು ಯೂಸ್ ಮಾಡ್ತೀನಿ. ಓಕೆ, ವಿ. ಓಕೆ, we decorate God. We decorate God. ನಾವು ದೇವರನ್ನು ಅಲಂಕರಿಸ್ತೀವಿ ಅಂತ. ವಿ ಡೆಕೋರೇಟ್ ಗಾಡ್. ಸಬ್ಜೆಕ್ಟ್ ಈಸ್ ವಿ, ಆಬ್ಜೆಕ್ಟ್ ಈಸ್ ಗಾಡ್. ಇಂಟರ್ಚೇಂಜ್ ಆಗಬೇಕೀಗ, ಹೌದಲ್ವಾ. ವಿ ಡೆಕೋರೇಟ್ ಗಾಡ್. ಗಾಡ್ ಒಬ್ಬರಿದ್ದಾರೆ, ಇಬ್ಬರಿದ್ದಾರೆ, ಒಬ್ಬರೇ ಅಲ್ವಾ. ಗಾಡ್ ಈಸ್ ಅಂತ ತಗೊಳ್ತೀರಾ. ಇವರು ಒಬ್ಬರಿಬ್ಬರ ನೋಡ್ಕೊಳ್ಳಿ. ಸಿಂಗುಲರ್ ಇತ್ತಂದರೆ ಈಸ್ ಹಾಕಿ, ಪ್ಲೂರಲ್ ಇತ್ತಂದರೆ ಆರ್ ಹಾಕಿ. ಗಾಡ್ ಈಸ್ ಡೆಕೋರೇಟ್ ಅಂತ ಇದೆಯಲ್ಲ, ಡೆಕೋರೇಟೆಡ್, ಹೌದಲ್ವಾ. ಗಾಡ್ ಈಸ್ ಡೆಕೋರೇಟೆಡ್. ವಿ ಏನಾಗುತ್ತೆ, ಸಬ್ಜೆಕ್ಟ್ ಆಬ್ಜೆಕ್ಟ್ ಆದಾಗ ಹಸ್ ಆಗುತ್ತೆ. ಗಾಡ್ ಈಸ್ ಡೆಕೋರೇಟೆಡ್ ಬೈ ಹಸ್. ವಿ ಡೆಕೋರೇಟ್ ಗಾಡ್. ನಾವು ದೇವರನ್ನು ಅಲಂಕರಿಸುತ್ತೇವೆ. ಗಾಡ್ ಈಸ್ ಡೆಕೋರೇಟೆಡ್ ಬೈ ಹಸ್. ದೇವರು ನಮ್ಮಿಂದ ಅಲಂಕರಿಸಲ್ಪಡ್ತಾನೆ ಅಂತೇಳ್ಬಿಟ್ಟು ಆಗುತ್ತೆ. ಗೊತ್ತು, ಇಷ್ಟೇ. ನಾವು ದೇವರನ್ನು ಅಲಂಕರಿಸ್ತೀವಿ, ದೇವರು ನಮ್ಮಿಂದ ಅಲಂಕರಿಸಲ್ಪಡ್ತಾನೆ ಅಂತೇಳ್ಬಿಟ್ಟು ಆಗುತ್ತೆ. ನಾವು ನಮ್ಮಿಂದ. ಗೊತ್ತಾಗ್ತಿದೆ. ಇದು ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸಿಗೆ ಹೇಗೆ ಟ್ರಾನ್ಸ್ಲೇಷನ್ ಮಾಡೋದು ಅಂತೇಳಿ. ಒನ್ ಮೋರ್ ಎಕ್ಸಾಂಪಲ್ ಕೊಡೋಣ. ವಿಯನ್ನು ಯೂಸ್ ಮಾಡಿ ಎಲ್ಲದಕ್ಕೂ ಒಂದು 3 ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗ್ತೀನಿ. ಸೊ ದಟ್ ಇಟ್ ವುಡ್ ಬಿ ಈಸಿ ಫಾರ್ ಯು ಟು ಟ್ರಾನ್ಸ್ಲೇಟ್ ಫ್ರಮ್ ಆ್ಯಕ್ಟಿವೈಸ್ ಟೆನ್ಸಸ್ ಟು ಪ್ಯಾಸಿವೈಸ್ ಟೆನ್ಸಸ್ ವೆನ್ ಯು ಆರ್ ಸಿಟ್ಟಿಂಗ್ ಆ್ಯಂಡ್ ವೆನ್ ಯು ಆರ್ ಟ್ರಾನ್ಸ್ಲೇಟಿಂಗ್ ಆನ್ ಯುವರ್ ಓನ್. ನೀವೇ ಸ್ವಂತ ಕೂತ್ಕೊಂಡು ಮಾಡಬೇಕಾದಾಗ ಈಸಿ ಆಗುತ್ತೆ. ಸೊ ಹಾಗಾಗಿ ಓಕೆ, ವಿ ಡೆಕೋರೇಟ್ ಮಾಡಿ. ಎಸ್, ಸಿಮಿಲರ್ಲಿ ವಿ. Okay, not that. Okay. We fill up an application form. We fill up an application form. We fill up an application form. ವಿ ಫಿಲ್ ಅಪ್ ಆ್ಯನ್ ಅಪ್ಲಿಕೇಶನ್. ನಾವು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡ್ತೀವಿ. ಸಬ್ಜೆಕ್ಟ್ ಈಸ್ ವಿ. ವಿ ಈಸ್ ದ ಸಬ್ಜೆಕ್ಟ್. ಆಬ್ಜೆಕ್ಟ್ ಈಸ್ ದ ಆ್ಯನ್ ಅಪ್ಲಿಕೇಶನ್ ಫಾರ್ಮ್. ವಿ ಫಿಲ್ ಅಪ್ ಆ್ಯನ್ ಅಪ್ಲಿಕೇಶನ್ ಫಾರ್ಮ್. ಟ್ರೈ ಮಾಡ್ತೀರಾ ಇದನ್ನು ನೀವೇನು ನೋಡಿ. ವಿ ಫಿಲ್ ಅಪ್ ಆ್ಯನ್ ಅಪ್ಲಿಕೇಶನ್ ಫಾರ್ಮ್. ಆಬ್ಜೆಕ್ಟ್ ಫಸ್ಟ್ ತಗೊಂಡ್ಬಿಡೋಣ. ಆ್ಯನ್ ಅಪ್ಲಿಕೇಶನ್ ಫಾರ್ಮ್. ಎಸ್, ಆ್ಯನ್ ಅಪ್ಲಿಕೇಶನ್ ಫಾರ್ಮ್. ಸಿಂಗುಲರ್ ಇದನ್ನು, ಪ್ಲೂರಲ್ ಇದನ್ನು. ಸಿಂಗುಲರ್ ಇದೆ ಅಲ್ವಾ. ಸಿಂಗುಲರ್ ಮೀನ್ಸ್ ಈಸ್. ಆ್ಯನ್ ಅಪ್ಲಿಕೇಶನ್ ಫಾರ್ಮ್ ಈಸ್ ಫಿಲ್ ಅಪ್ ಅಂತಂದರೆ ಫಿಲ್ಡ್ ಅಪ್. ಇ ಟಿ ಫಾರ್ಮ್ಸ್ ಥರ್ಡ್ ಫಾರ್ಮ್ ಆಫ್ ದ ವರ್ಬ್. ಆ್ಯನ್ ಅಪ್ಲಿಕೇಶನ್ ಫಾರ್ಮ್ ಈಸ್ ಫಿಲ್ಡ್ ಅಪ್. ಫಿಲ್ಡ್ ಅಪ್ ಬೈ. ವಿ ಅಂದರೆ ಏನು, ಬೈ ಹಸ್. ಆ್ಯನ್ ಅಪ್ಲಿಕೇಶನ್ ಫಾರ್ಮ್ ಈಸ್ ಫಿಲ್ಡ್ ಅಪ್ ಬೈ ಹಸ್. ಸಬ್ಜೆಕ್ಟನ್ನು ಆಬ್ಜೆಕ್ಟಿಗೆ ತೊಗೊಂಡು ಹೋಗ್ತೀರಾ ಅಂದಾಗ ಅದ್ರ ಹಿಂದೆ ಬೈ ಈಸ್ ಕಂಪಲ್ಸರಿ ಹಾಕಬೇಕು. ವಿ ಫಿಲ್ ಅಪ್ ಆ್ಯನ್ ಅಪ್ಲಿಕೇಶನ್ ಫಾರ್ಮ್. ನಾವು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡ್ತೀವಿ. ಆ್ಯನ್ ಅಪ್ಲಿಕೇಶನ್ ಫಾರ್ಮ್ ಈಸ್ ಫಿಲ್ಡ್ ಅಪ್ ಬೈ ಹಸ್. ನಮ್ಮಿಂದ ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಆಗಲ್ಪಡುತ್ತದೆ ಅಂತ ಅರ್ಥ. ಗೊತ್ತಾಗ್ತಿದೆ ಅಲ್ವಾ. ಓಕೆ, ಈಗ ನಾವು ವಾಕ್ಯಗಳನ್ನು ಆಕ್ಟಿವೈಸಿಂದ ಪ್ಯಾಸಿವೈಸಿಗೆ ಟ್ರಾನ್ಸ್ಲೇಷನ್ ಮಾಡೋದು ಭಾಳ ಸಿಂಪಲ್ಲಾಗಿದೆ ಅಂತೇಳಿ. ಓಕೆ, ಈಗ ದೇಯನ್ನು ಯೂಸ್ ಮಾಡೋಣ. ಓಕೆನಾ. ಐ ಈಸ್ ಫಿನಿಶ್ಡ್, ವಿ ಈಸ್ ಆಲ್ಸೋ ಫಿನಿಶ್ಡ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಫ್ರೇಮ್ ಸೆಂಟೆನ್ಸ್ ಯೂಸಿಂಗ್ ದೇ. ಓಕೆ, ದೇಯನ್ನು ಯೂಸ್ ಮಾಡಿ
ಸೆಂಟೆನ್ಸನ್ನು ಫ್ರೇಮ್ ಮಾಡ್ತಾ ಹೋಗ್ತೀನಿ. ಮತ್ತು ಅದನ್ನು ಟ್ರಾನ್ಸ್ಲೇಷನ್ ಮಾಡಿದಾಗ ಎಲ್ಲಿಗೆ ಅದನ್ನು ನಾವು ಕನ್ವರ್ಟ್ ಮಾಡಿದಾಗ ಪ್ಯಾಸಿವ್ ವಾಯ್ಸಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತೇಳಿ ನೋಡ್ತಾ ಹೋಗೋಣಂತೆ. ಓಕೆ, ದೇ ದೇ ರಬ್ ದ ಬೋರ್ಡ್, ಅವರು ಬೋರ್ಡನ್ನು ಒರೆಸುತ್ತಾರೆ. ದೇ ರಬ್ ದ ಬೋರ್ಡ್. ಸಬ್ಜೆಕ್ಟ್ ಈಸ್ ದೇ, ಆಬ್ಜೆಕ್ಟ್ ಈಸ್ ದಿ ಬೋರ್ಡ್. ಹೌದಲ್ವಾ? ಸಬ್ಜೆಕ್ಟನ್ನು ಆಬ್ಜೆಕ್ಟ್ ಮಾಡೋಣ. ಎಸ್, ದ ಬೋರ್ಡ್ ಸಿಂಗುಲರ್ ಇದೆನಾ ಪ್ಲೂರಲ್ ಇದೆನಾ? ಸಿಂಗುಲರ್ ತಾನೆ, ಒಂದೇ ಇದೆ. ದ ಬೋರ್ಡ್ ಈಸ್ ರಬ್ಡ್, ಅದಲ್ವಾ? ದ ಬೋರ್ಡ್ ಈಸ್ ರಬ್ಡ್ ಬೈ ದೇ ಅಂದರೆ ಏನಾಗುತ್ತೆ? ದೇ ದೆಮ್ ಆಗುತ್ತೆ. ಬೈ ದೆಮ್. ಎಸ್, ದ ಬೋರ್ಡ್ ಈಸ್ ರಬ್ಡ್ ಬೈ ದೆಮ್. ದ ಬೋರ್ಡ್ ಈಸ್ ರಬ್ಡ್ ಬೈ ದೆಮ್. ಓಕೆ, ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ. ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಟ್ರಾನ್ಸ್ಲೇಟ್. ಬಹಳ ಸಿಂಪಲ್ ಆಗಿ ನೀವು ಟ್ರಾನ್ಸ್ಲೇಷನ್ ಮಾಡ್ಬೋದು. ದೇ ರಬ್ ದ ಬೋರ್ಡ್, ದ ಬೋರ್ಡ್ ಈಸ್ ರಬ್ಡ್ ಬೈ ದೆಮ್. ದ ಬೋರ್ಡ್ ಈಸ್ ರಬ್ಡ್ ಬೈ ದೆಮ್. ಓಕೆ, ಫೈನ್. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್ ಯೂಸಿಂಗ್ ದೇ. ದೇಯನ್ನು ಯೂಸ್ ಮಾಡಿ ಮತ್ತೊಂದು ಎಕ್ಸಾಂಪಲ್ ಈಗ ನೀವೇ ಟ್ರೈ ಮಾಡಿ. ಒಂದು ವೇಳೆ ದೇ ರಬ್ ದ ಬೋರ್ಡ್, ಬೋರ್ಡ್ಸ್ ಅಂತ ಇದ್ದಿದ್ರೆ ಏನು ಮಾಡ್ತೀರಾ? ದ ಬೋರ್ಡ್ಸ್ ಪ್ಲೂರಲ್ ಆಯಿತು, ಅವಾಗ ಆರ್ ತಗೊಳ್ತಿದ್ರಿ. ದ ಬೋರ್ಡ್ಸ್ ಆರ್ ರಬ್ಡ್ ಬೈ ದೆಮ್. ಎಲ್ಲ ಕಾಮನ್ ಇದೆ. ಇಲ್ಲಿ ಈಸ್ ಹಾಕ್ಬೇಕು, ಹಾರ್ ಹಾಕ್ಬೇಕು, ದಟ್ ಡಿಪೆಂಡ್ಸ್ ಅಪಾನ್ ದ ಸಬ್ಜೆಕ್ಟ್. ಇಫ್ ಸಬ್ಜೆಕ್ಟ್ ಇಸ್ ಸಿಂಗುಲರ್ ದೆನ್ ಇಟ್ ವಿಲ್ ಬಿ ಫಾಲೋಡ್ ಬೈ ಈಸ್. ಇಫ್ ದ ಸಬ್ಜೆಕ್ಟ್ ಇಸ್ ಪ್ಲೂರಲ್ ದೆನ್ ಇಟ್ ವಿಲ್ ಬಿ ಫಾಲೋಡ್ ಬೈ ಆರ್. ಆರಿಂದ ಆಗುತ್ತೆ. ಸಿಂಗುಲರ್ ಇದ್ದರೆ ಈಸು, ಪ್ಲೂರಲ್ ಐತಂದರೆ ಆರಿಂದ. ಓಕೆ, ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಯು ಆರ್ ಗೆಟಿಂಗ್. ಎಸ್, ಒನ್ ಮೋರ್ ಎಕ್ಸಾಂಪಲ್. ಎಸ್, they clean all the vessels. They clean all the vessels. What is subject here? Subject is they. Subject they ಇದೆ ಅಲ್ವಾ? ಎಸ್. ಆಬ್ಜೆಕ್ಟ್ ಯಾವುದಿದೆ? ಆಬ್ಜೆಕ್ಟ್ ಈಸ್ ದ ವೆಸಲ್ಸ್. ಓಕೆ, ನಾವು ಟ್ರೈ ಮಾಡ್ಬೋದಲ್ಲ ಈಗ? ಎಸ್, ಆಕ್ಟಿವ್ ವಾಯ್ಸಲ್ಲಿ ಪ್ಯಾಸಿವ್ ವಾಯ್ಸಲ್ಲಿ ಟ್ರಾನ್ಸ್ಲೇಷನ್ ಮಾಡೋಕ್ಕಂದ್ರೆ ದ ವೆಸಲ್ಸ್. ಎಸ್, ಸಿಂಗುಲರ್ ಇದೆನಾ ಪ್ಲೂರಲ್ ಇದೆನಾ? ವೆಸಲ್ ಸಿಂಗುಲರ್ ಅಲ್ಲ, ವೆಸಲ್ ಪಾತ್ರೆಗಳು. ಹೌದಲ್ವಾ? ದ ವೆಸಲ್ಸ್ ಆರ್ ತಗೊಳ್ತೀರಾ, ಪ್ಲೂರಲ್. ದ ವೆಸಲ್, ದ ವೆಸಲ್ ಒಂದೇ ಇದೆ ಅಂತಂದರೆ ಈಸ್ ತೊಗೊಳ್ತೀರಿ. ದ ವೆಸಲ್ಸ್ ಆರ್ ಕ್ಲೀನ್. ಏನಾಯಿತು? ಕ್ಲೀನ್ಡ್. ಇಡಿ ಫಾರ್ಮ್, ಥರ್ಡ್ ಫಾರ್ಮ್ದವ್ರು ಬಂದು ನೋಡ್ಕೊಳ್ತೀರಾ. ದ ವೆಸಲ್ಸ್ ಆರ್ ಕ್ಲೀನ್ಡ್ ಬೈ ದೇ ಅಂದರೆ ದೆಮ್ ಅಲ್ವಾ? ಎಸ್, ದಟ್ಸ್ ಇಟ್. ದ ವೆಸಲ್ಸ್ ಆರ್ ಕ್ಲೀನ್ಡ್ ಬೈ ದೆಮ್. ಓಕೆ, ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಡೂ ದಿಸ್ ಎಕ್ಸಸೈಸ್. ಗೊತ್ತಾಯ್ತಲ್ವ? ಇದನ್ನು ಈ ರೀತಿಯಾಗಿ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗ್ತೀರಾ. ದೇ ರಬ್ ದ ಬೋರ್ಡ್, ದ ಬೋರ್ಡ್ ಈಸ್ ರಬ್ಡ್ ಬೈ ದೆಮ್. ದೇ ರಬ್ ದ ಬೋರ್ಡ್ಸ್, ಪ್ಲೂರಲ್. ದ ಬೋರ್ಡ್ಸ್ ಆರ್ ರಬ್ಡ್ ಬೈ ದೆಮ್. ದೇ ಕ್ಲೀನ್ ಆಲ್ ದ ವೆಸಲ್ಸ್. ಆಲ್ ದ ವೆಸಲ್ಸ್ ಆರ್, ಸಾರಿ, ಆಲ್ ದ ವೆಸಲ್ಸ್ ಅಲ್ಲ, ಸಾರಿ, ಆಲ್ ದ ವೆಸಲ್ಸ್ ಅಂತಲೇ ತಗೊಳ್ಳಿ. ಓಕೆ, ಆಲ್ ದ ವೆಸಲ್ಸ್ ಆರ್ ಕ್ಲೀನ್ಡ್ ಬೈ ದೆಮ್. ಓಕೆ, ದೇ ಕ್ಲೀನ್ ದ ಬಕೆಟ್. ಒಂದೇ ಇದೆ, ದೇ ಕ್ಲೀನ್ ದ ಬಕೆಟ್. ದ ಬಕೆಟ್ ಈಸ್ ಕ್ಲೀನ್ಡ್ ಬೈ ದೆಮ್. ಗೊತ್ತಾಯ್ತಲ್ವಾ? ಓಕೆ, ಈ ರೀತಿಯಾಗಿ ದೇಯನ್ನು ಯೂಸ್ ಮಾಡಿದ್ದೀರ. ನೆಕ್ಸ್ಟ್ ಅದೇ ಥರ ಈಗ ಯು ಅನ್ನು ಯೂಸ್ ಮಾಡ್ತೀನಿ. ಯುನ ಯೂಸ್ ಮಾಡಿಕೊಂಡು ಸೆಂಟೆನ್ಸ್ ನೀವು ಯಾವುದಾದ್ರು ತೊಗೊಳ್ರಿ. ಆ ಟೇಬಲ್ ಇತ್ತು ಅಂದರೆ ಆಯಿತು. ಯು ಸಬ್ಜೆಕ್ಟ್, ಆಬ್ಜೆಕ್ಟ್ ಇದ್ದಾಗ ಯು ಸಬ್ಜೆಕ್ಟ್ ಇದೆ, ಅದು ಆಬ್ಜೆಕ್ಟ್ ಆದಾಗ ಏನಾಗಿರುತ್ತೆ? ಇಟ್ ವಿಲ್ ಬಿ ಯು ಇಟ್ ಸೆಲ್ಫ್. ಹೌದಲ್ವಾ? ಐ ಇತ್ತಂದರೆ ಮೀ ಆಗುತ್ತೆ, ವಿ ಇತ್ತಂದರೆ ಹಸ್ ಆಗುತ್ತೆ. ನೆಕ್ಸ್ಟು ದೇ ದೆಮ್, ವಿ ಹಸ್, ಹಿ ಹಿಮ್, ಶಿ ಹರ್. ಯು ವಿಲ್ ಬಿ ಯು, ಯು ಹಾಗೆ ಇರುತ್ತೆ. ನೋಡೋಣ, ಯು ಅನ್ನು ಯೂಸ್ ಮಾಡ್ಕೊಂಬಿಡೋಣ. ಎಸ್, ಯು, what is that? You. Okay, example is you read the textbook. You read the textbook. Subject is you, object is the textbook. Interchange ಆಗುತ್ತೆ. ಹೌದಲ್ವಾ? You is the subject,
ದ ಟೆಕ್ಸ್ಟ್ ಬುಕ್ ಈಸ್ ದ ಆಬ್ಜೆಕ್ಟ್, ಸಬ್ಜೆಕ್ಟು ಮತ್ತು ಆಬ್ಜೆಕ್ಟು ಬೋತ್ ಆಫ್ ದೆಮ್ ವಿ ಆರ್ ಫೈಂಡಿಂಗ್ ಇಯರ್. ಸೊ ಇದರಲ್ಲಿ ನೋಡೋಣ ದಟ್ ಸಬ್ಜೆಕ್ಟ್ ಸಾರಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಮಾಡೋಣಲ್ವಾ. ಓಕೆ, ಹಿಯರ್ ದ ಟೆಕ್ಸ್ಟ್ ಬುಕ್ ಈಸ್ ಆರ್ ಈಸ್ ಅಲ್ವಾ, ಸಿಂಗ್ಯುಲರ್ ಇದೆ. ದ ಟೆಕ್ಸ್ಟ್ ಬುಕ್ ಈಸ್ ರೆಡೆಡ್, ನೋ ರೆಡ್, RED. ಅದು ನೋಡಿ ಫಸ್ಟ್ ಫಾರ್ಮ್, ಸೆಕೆಂಡ್ ಫಾರ್ಮ್ ಆ್ಯಂಡ್ ಥರ್ಡ್ ಫಾರ್ಮ್. ರೀಡ್, ರೆಡ್, ರೆಡ್. ಕ್ಲೀನ್, ಕ್ಲೀನ್ಡ್, ಕ್ಲೀನ್ಡ್. ಓಕೆ, ರೀಡ್ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ, ಬಟ್ ಪ್ರೊನೌನ್ಸಿಯೇಷನ್ ವಿಲ್ ಬಿ ಡಿಫರ್. ರೀಡ್, ರೆಡ್, ರೆಡ್ ಅಂತೇಳಿ. ಎಸ್, ಯು ರೀಡ್ ದ ಟೆಕ್ಸ್ಟ್ ಬುಕ್. ದ ಟೆಕ್ಸ್ಟ್ ಬುಕ್ ಈಸ್ ರೆಡ್ ಬೈ ಯಾರಿಂದ? ಇವನೇ ಆಗಿರುತ್ತೆ. ನೀನು ಟೆಕ್ಸ್ಟ್ ಬುಕ್ಕನ್ನು ಓದುತ್ತೀಯ, ಟೆಕ್ಸ್ಟ್ ಬುಕ್ ನಿನ್ನಿಂದ ಓದಲ್ಪಡುತ್ತದೆ. ಎರಡೂ ಒಂದೇ. ಆ್ಯಕ್ಟಿವ್ ವಾಯ್ಸಲ್ಲಿ ಹೇಳ್ತಾ ಇದ್ದೀರಾ, ಪ್ಯಾಸಿವ್ ವಾಯ್ಸಲ್ಲಿ. ಕರ್ತರಿ ಮತ್ತು ಕರ್ಮಣಿ ಪ್ರಯೋಗ ಅಂತೇಳಿ ನಿಮಗೆ ಕನ್ನಡದಲ್ಲಿ ನೋಡ್ತೀರ ಅಂತ. ಓಕೆ, ಯು. ದಟ್ಸ್ ಎನಫ್ ಐ ಥಿಂಕ್. ಲೆಟ್ ಅಸ್ ಮೂವ್ ಟು ದ ಹೀಯನ್ನು ಯೂಸ್ ಮಾಡಿ ಆ್ಯಕ್ಟಿವ್ ವಾಯ್ಸಲ್ಲಿ ಸೆಂಟೆನ್ಸನ್ನು ಫ್ರೇಮ್ ಮಾಡ್ತೀನಿ. ಅದನ್ನು ಈಗ ಪ್ಯಾಸಿವ್ ಸೆಂಟೆನ್ಸಿಗೆ ಕನ್ವರ್ಟ್ ಟ್ರಾನ್ಸ್ಲೇಟ್ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನೋಡ್ತಾ ಹೋಗೋಣಂತೆ. ಹಿಯರ್ ಹೀ. ಓಕೆ, ಎಸ್, ಹೀ ಮೀನ್ಸ್ ವಾಟ್? ಹೀ ಅಂದರೆ ಅವನು ಅಲ್ವಾ. ಓಕೆ, ಅವನು ಅನ್ನೋ ಪದವನ್ನು ಯೂಸ್ ಮಾಡ್ಕೊಂಬಿಟ್ಟು ಆ್ಯಕ್ಟಿವಿಸಲ್ ಟೆನ್ಸಸ್ಸನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಫ್ರೈ ಮಾಡ್ತೀನಿ. ಟ್ರಾನ್ಸ್ಲೇಷನ್ ಮಾಡೋದು ಹೇಗೆ? ಹೀ ಅಂತಂದರೆ ಹಿಮ್ ಆಗುತ್ತೆ ಅಲ್ವಾ, ವೆರಿ ಸಿಂಪಲ್. ಅಲ್ಲಿ ಮಾಡೋದು ಅಂತಂದರೆ ಹೀ ರೈಟ್ಸ್ ಅ ಲೆಟರ್. ಅವನು ಒಂದು ಪತ್ರವನ್ನು ಬರೆಯುತ್ತಾನೆ. ಹೀ ರೈಟ್ಸ್ ಅ ಲೆಟರ್, ಅವನು ಒಂದು ಪತ್ರವನ್ನು ಬರೆಯುತ್ತಾನೆ. ಇಲ್ಲಿ ಎಸ್ ಯಾಕೆ ಬಂತು ಸರ್? ಈ ರೈಟ್ ಅ ಲೆಟರ್ ಅಲ್ವಾ ಅಂತೇಳಿ ನೀವು ಫಸ್ಟ್ ಪೊಸಿಷನಲ್ಲಿ ನೋಡಿದ್ದೀರಾ. ಈ ಶಿ ಇಟ್ ಬಂತು ಅಂದರೆ ಇಫ್ ದ ಸಬ್ಜೆಕ್ಟ್ ಈಸ್ ಹಿ ಆರ್ ಶಿ ಆರ್ ಇಟ್ ಆರ್ ಎನಿ ಅದರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ದೆನ್ ದ ವರ್ಬ್ ಫಾಲೋಡ್ ಬೈ ಇಟ್ ವಿಡ್ ಬಿ ಆ್ಯಡೆಡ್ ವಿತ್ ಎಸ್. ಹೌದಲ್ವಾ? ಹಿ ಶಿ ಇಟ್ಟು ಅಂತ ಹೇಳಿದರೆ ಈ ಶಿ ಇಟ್ ಆರ್ ಎನಿ ಅದರ್ ಥರ್ಡ್ ಪರ್ಸನ್ ಇತ್ತು ಅಂದರೆ ನಂತರ ಬರ್ತಕ್ಕಂಥ ಹೆಲ್ಪಿಂಗ್ ವರ್ಬಿಗೆ ಎಸ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಎಸ್ಪೆಷಲಿ ವೆನ್ ಯು ಆರ್ ಫ್ರೇಮಿಂಗ್ ಸೆಂಟೆನ್ಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾಡಬೇಕಾದ್ರೆ ಮಾತ್ರ ವಿ ಶುಡ್ ಆ್ಯಡ್ ಎಸ್ ಫಾರ್ಮ್ ಟು ದ ಮೇನ್ ವರ್ಬ್. ಇಲ್ಲಿ ರೈಟ್ ಇದೆ, ರೈಟ್ ಈಸ್ ದ ಮೇನ್ ವರ್ಬ್, ಅದಕ್ಕೆ ಎಸ್ಸನ್ನು ಆ್ಯಡ್ ಮಾಡಿದ್ದೀನಿ. ಎಸ್, ಹಿ ರೈಟ್ಸ್ ಅ ಲೆಟರ್. ಸಬ್ಜೆಕ್ಟ್ ಈಸ್ ಹಿ, ಆಬ್ಜೆಕ್ಟ್ ಈಸ್ ಅ ಲೆಟರ್. ಹಿ ಅ ಲೆಟರ್ ಅಂತ ಇದೆ. ಎಸ್, ಫಸ್ಟ್ ಇಲ್ಲಿ ತೊಗೊಂಬಿಡೋಣ. ಓಕೆ, ಎ ಲೆಟರ್ ಸಿಂಗುಲರ ಪ್ಲೂರಲ್ಲ? ಸಿಂಗುಲರ್ ಇದೆ ಅಲ್ವ? ಈಸ್. ಎ ಲೆಟರ್ ಈಸ್. ರೈಟ್ ಅಂತಂದರೆ ರಿಟನ್. ಓಕೆ, ಹೇಗೆ ಅಂತಂದರೆ ರೈಟ್, ರೋಟ್, ರಿಟನ್. ಫಸ್ಟ್ ಫಾರ್ಮ್ ಆಫ್ ದ ರೈಟ್ ಈಸ್ ರೈಟ್, ಸೆಕೆಂಡ್ ಫಾರ್ಮ್ ಆಫ್ ದ ರೈಟ್ ಈಸ್ ರೋಟ್, ಥರ್ಡ್ ಫಾರ್ಮ್ ಆಫ್ ದ ರೈಟ್ ಈಸ್ ರಿಟನ್. ರೈಟ್, ರೋಟ್, ರಿಟನ್. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಹೌದಲ್ವಾ? ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ನಿಮ್ಮ ವೊಕಾಬುಲರಿ, ನಿಮ್ಮ ವರ್ಕ್ ಬುಕ್ಕಿನ ಲಾಸ್ಟಿಗೆ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ, ಕಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರಬೇಕು. ಇಫ್ ಯು ನೋ ದ ಥರ್ಡ್ ಫಾರ್ಮ್ ಆಫ್ ದ ಗಿವನ್ ವರ್ಬ್, ಕೊಟ್ಟಿರ್ತಕ್ಕಂಥ ವರ್ಬ್ನ ಥರ್ಡ್ ಫಾರ್ಮ್ ನಿಮಗೆ ಗೊತ್ತಿದ್ರೆ ಮಾತ್ರ ನಾವು ಇದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲದಕ್ಕೂ ಇಡಿ ಫಾರ್ಮ್ ಎಂಡ್ ಆಗಲ್ಲ. ಕ್ಲೀನ್ ಇತ್ತಂದರೆ ಕ್ಲೀನ್ಡ್ ಆಯಿತು, ರಬ್ ಇತ್ತಂದ್ರೆ ರಬ್ಡ್ ಆಯಿತು. ಹಂಗಾಗಿ ರೈಟ್ ಇತ್ತಂದ್ರೆ ರೈಟೆಡ್ ಅಂತ ಬರೋದಿಲ್ಲ, ರಿಟರ್ನ್ ಅಂತ ಆಗುತ್ತೆ. ಓಕೆ, ಟ್ರೈ ಟು ಕಲೆಕ್ಟ್ ದೆಮ್. ನಿಮ್ಮ ವರ್ಕ್ ಬುಕ್ಕಲ್ಲಿ ಲಾಸ್ಟಿಗೆ ಇರುತ್ತೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಎ ಲೆಟರ್ ಈಸ್ ರಿಟರ್ನ್ ಬೈ ಹಿ, ಇದ್ದೇನಾಯಿತು? ಹಿಮ್ ಆಯಿತು. ಎ ಲೆಟರ್ ಈಸ್ ರಿಟರ್ನ್ ಬೈ ಹಿಮ್. ಅ ಲೆಟರ್ ಈಸ್ ರಿಟರ್ನ್ ಬೈ ಹಿಮ್. ಹಿ ರೈಟ್ಸ್ ಎ ಲೆಟರ್, ಅವನು ಒಂದು ಪತ್ರವನ್ನು ಬರೆಯುತ್ತಾನೆ. ಅ ಲೆಟರ್ ಈಸ್ ರಿಟರ್ನ್ ಬೈ ಹಿಮ್, ಅವನಿಂದ ಪತ್ರವು ಬರೆಯಲ್ಪಡುತ್ತದೆ ಅಂತೇಳಿ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ಫೈನ್. ಇದು ಒಂದು ಎಕ್ಸಾಂಪಲ್. ಆ್ಯಂಡ್ ಒನ್ ಮೋರ್ ಎಕ್ಸಾಂಪಲ್, ಹೀಯನ್ನು ಯೂಸ್ ಮಾಡಿಬಿಟ್ಟು ಟು ಎಕ್ಸಾಂಪಲ್ ಕೊಡ್ತೀನಿ. ಆ ಥರ ನೀವು ಎಷ್ಟು ಸಾಧ್ಯ ಹೋಗುತ್ತೋ ಅಷ್ಟು ಮಾಡ್ತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತಗೊಳ್ಳಿ. ಇನ್ ಯುವರ್ ಟೆಕ್ಸ್ಟ್ ಬುಕ್, ವಾಟ್ ಎವರ್ ದ ಡೈಲಾಗ್ಸ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್, ದೇರ್ ಆರ್ ನಂಬರ್ ಆಫ್ ಕಾನ್ವರ್ಸೇಷನ್, ದೇರ್ ಆರ್ ನಂಬರ್ ಆಫ್ ಸೆಂಟೆನ್ಸಸ್ ಯು ಆರ್ ಗೋಯಿಂಗ್ ಟು ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ನ. ಫೆಚ್ ದೆಮ್ ಅಪ್ ಆ್ಯಂಡ್ ಟ್ರೈ ಟು ಗೆಟ್ ದೆಮ್ ಕನ್ವರ್ಟೆಡ್ ಇಂಟು ಪ್ಯಾಸಿವ್ ವಾಯ್ಸ್. ಆ್ಯಕ್ಟಿವ್ ವಾಯ್ಸಲ್ಲಿ ಇತ್ತು ಅಂದರೆ ಪ್ಯಾಸಿವ್ ವಾಯ್ಸ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗಿ. ಓಕೆ, ಎಸ್. ನೆಕ್ಸ್ಟ್ ಏನಪ್ಪ ಅಂದರೆ ಈ ಆರ್ಗ್ಯೂಸ್. ಬೇಡ, ಆರ್ಗ್ಯೂ ಬೇಡ. ಹೇಗೆ ತೊಗೊಳ್ಳೋಣ ಅಂತಂದರೆ ಈ ಮೂವ್ಸ್
he moves the chair. He moves the chair. He moves the chair. ಅವನು ಚೇರನ್ನು ಮೂವ್ ಮಾಡುತ್ತಾನೆ. He moves the chair. ಮತ್ತು ಅಗೇನ್ ಎಸ್ ಈಸ್ ಆ್ಯಡೆಡ್ ಹಿಯರ್. I move the chair. We move the chair. They move the chair. But he moves the chair. She moves the chair. ಸಿಂಗ್ಯುಲರ್ ಬಂತಂದರೆ ಎಸ್ ಫಾರ್ಮನ್ನು ಆ್ಯಡ್ ಮಾಡಬೇಕು ಅಂತೇಳಿ. ದಿಸ್ ಯು ಶುಡ್ ನೋ. ಓಕೆ, ಹೀ ಮೂವ್ಸ್ ದ ಚೇರ್. ಸಬ್ಜೆಕ್ಟ್ ಯಾವುದಿದೆ ಇಲ್ಲಿ? ಹೀ ಇದೆ. ಹೀ ಈಸ್ ದ ಸಬ್ಜೆಕ್ಟ್. ವಾಟ್ ಈಸ್ ದ ಆಬ್ಜೆಕ್ಟ್? ಆಬ್ಜೆಕ್ಟ್ ಈಸ್ ದ ಚೇರ್. ಹೀ ಈಸ್ ದ ಸಬ್ಜೆಕ್ಟ್, ದ ಚೇರ್ ಈಸ್ ಆಬ್ಜೆಕ್ಟ್. ಹೀಗೇನು ಮಾಡೋಣ ಅಂತಂದರೆ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಪ್ಲೇಸಿಗೆ ತರೋಣ. ದ ಚೇರ್. ಓಕೆ, ದ ಚೇರ್ ಸಿಂಗ್ಯುಲರ್ ಇದೆನಾ ಪ್ಲೂರಲ್ ಇದೆನಾ? ಸಿಂಗ್ಯುಲರ್ ತಾನೆ. ಸಿಂಗ್ಯುಲರ್ ಇದ್ದರೆ ಈಸು. ದ ಚೇರ್ ಈಸ್ ಮೂವ್ಡ್. ದ ಚೇರ್ ಈಸ್ ಮೂವ್ಡ್. ದ ಚೇರ್ ಈಸ್ ಮೂವ್ಡ್ ಬೈ. ಹೀ ಇದ್ರೆ ಏನಾಗುತ್ತೆ ನೋಡಿ, ಹೀ ಇದ್ರೆ ಹಿಮ್ ಆಗುತ್ತಲ್ವಾ. ದ ಚೇರ್ ಈಸ್ ಮೂವ್ಡ್ ಬೈ ಹಿಮ್. ಅವನು ಚೇರನ್ನು ಸರಿಸುತ್ತಾನೆ, ಸ್ವಲ್ಪ ಮುಂದಕ್ಕೆ ಮೂವ್ ಮಾಡ್ತಾನೆ ಅಂತೇಳಿ. ಪ್ಯಾಸಿವೈಸಲ್ಲಿ ಹೇಳೋದಾದರೆ ಚೇರು ಅವನಿಂದ ಮುಂದಕ್ಕೆ ದೂಡಲ್ಪಡುತ್ತದೆ ಅಂತ ಅರ್ಥ ಬರುತ್ತೆ ಅಂತೇಳಿ. ಓಕೆ, ಫೈನ್. ಇಫ್ ಯು ನೋಡ್ ಒನ್ ಮೋರ್ ಎಕ್ಸಾಂಪಲ್ ತಗೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. He pulls the door. He pulls the door. ಆ್ಯಕ್ಟಿವೈಸ್. ಪ್ಯಾಸಿವೈಸ್ ಮಾಡಬೇಕಂದ್ರೆ ಈ ಪುಲ್ಸ್ ದ ಡೋರ್ ಅಂದರೆ ಅವನು ಡೋರನ್ನು ಪುಲ್ ಮಾಡ್ತಾನೆ ಅಂದರೆ ಹೇಳ್ಕೊಳ್ತಾನೆ. ಪುಷ್ ಅಂದರೆ ದೂಡೋದು, ಪುಲ್ ಅಂತಂದರೆ ಹೇಳ್ಕೊಳ್ಳೋದು. ಈ ಪುಲ್ಸ್ ದ ಡೋರ್. ಸಬ್ಜೆಕ್ಟ್ ಈಸ್ ಹೀ. ಆಬ್ಜೆಕ್ಟ್ ಏನಿದೆ? ದ ಡೋರ್. ದ ಡೋರನ್ನು ಸಬ್ಜೆಕ್ಟ್ ಪ್ಲೇಸಲ್ಲಿ ಹಾಕೋಣ. ಎಸ್, ದ ಡೋರ್ ಈಸ್ ಪುಲ್ಡ್. ದ ಡೋರ್ ಈಸ್ ಪುಲ್ಡ್ ಬೈ ಯಾರು? ದ ಡೋರ್ ಈಸ್ ಪುಲ್ಡ್ ಬೈ ಮೀ. ಸಾರಿ, ಹಿಮ್. ಸಾರಿ, ಹೀ ಇದೆ ಅಲ್ವಾ. ದ ಡೋರ್ ಈಸ್ ಪುಲ್ಡ್ ಬೈ ಹಿಮ್. ಓಕೆ, ದ ಡೋರ್ ಈಸ್ ಪುಲ್ಡ್ ಬೈ ಹಿಮ್. ಐ ಹೋಪ್ ಯು ಆರ್ ಗೆಟ್ಟಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವೆಲ್ಲ ಯಾವುದ್ರಲ್ಲಿ ಮಾಡಿದ್ದೀನಿ? ಈ ಫಸ್ಟ್ ಲೈನ್ ಎಲ್ಲ ಆ್ಯಕ್ಟಿವೈಸು, ಸೆಕೆಂಡ್ ಲೈನ್ ಎಲ್ಲ ಪ್ಯಾಸಿವೈಸಿಗೆ ಕನ್ವರ್ಟ್ ಆದಾಗ ಯಾವ ರೀತಿಯಾಗಿರುತ್ತೆ ಅಂತೇಳಿ. ಓಕೆ, ಹೀಯನ್ನು ಯೂಸ್ ಮಾಡಿ. ಐ ಗೇವ್ ಎಕ್ಸಾಂಪಲ್ ಬೈ ಯೂಸಿಂಗ್ I gave example using we, I gave example using they, you and he. Now let us move on to she. Okay, she, if she is the subject, then what would be object for she? Her, alva? Yes. He ಇಲ್ಲೇ ತೊಗೊಂಡ್ಬಿಡ್ತೀನಿ. ಈ ರೈಟ್ಸ್ ಅ ಲೆಟರ್ ಇದೆ, ಅದನ್ನ she ಮಾಡ್ತೀನಿ. She writes a letter. She writes a letter. ಹಿಯರ್ ಶಿ ರೈಟ್ಸ್ ಅ ಲೆಟರ್, ಇಟ್ ಈಸ್ ರಿಟನ್ ಇನ್ ಆ್ಯಕ್ಟಿವೈಸರ್. ಹೀ ಇರೋ ಜಾಗದಲ್ಲಿ ಶಿ ಹಾಕಿದ್ದೀನಿ ಸರ್. ಮತ್ತೆ ಎಸ್ ಇದೆಲ್ಲ ಎಸ್, ಥರ್ಡ್ ಪರ್ಸನ್ ಸಿಂಗ್ಯುಲರ್. ಹಿ, ಶಿ, ಇಟ್ ಆರ್ ಎನಿ ಅದರ್ ಥರ್ಡ್ ಪರ್ಸನ್. ರಾಜು ರೈಟ್ಸ್ ಅ ಲೆಟರ್. ಜ್ಯೋತಿ ರೈಟ್ಸ್ ಅ ಲೆಟರ್. ಓಕೆ, ನಂದನ್ ರೈಟ್ಸ್ ಅ ಲೆಟರ್. ಲೋಹಿತ್ ರೈಟ್ಸ್ ಅ ಲೆಟರ್. ಸಿಂಗ್ಯುಲರ್ ಬಂತು ಅಂದರೆ ಎಸ್ ಫಾರ್ಮ ಹಾಕ್ಬಿಡ್ತೀರಾ ಅಂತೇಳಿ. ಈಗ ಶಿ ರೈಟ್ಸ್ ಅ ಲೆಟರ್ ಅಂತೇಳಿದೆ. ಶಿ ರೈಟ್ಸ್ ಅ ಲೆಟರ್ ಅಂತ ಇದೆ. ವಾಟ್ ಈಸ್ ದಟ್ ಐ ಆಮ್ ಗೋಯಿಂಗ್ ಟು ಚೇಂಜ್ ಹಿಯರ್? ಶಿ ರೈಟ್ಸ್ ಅ ಲೆಟರ್ ಅಂತಂದರೆ ಸಬ್ಜೆಕ್ಟ್ ಈಸ್ ಶಿ, ಆಬ್ಜೆಕ್ಟ್ ಈಸ್ ಅ ಲೆಟರ್. ಹೌದಲ್ವಾ? ಈಗ ಟ್ರಾನ್ಸ್ಲೇಷನ್ ಮಾಡ್ತಾ ಹೋಗೋಣ. ಕನ್ವರ್ಟ್ ಮಾಡ್ತಾ ಹೋಗೋಣ. ಓಕೆನಾ? ಎಸ್, ಶಿ ರೈಟ್ಸ್ ಅ ಲೆಟರ್. ಅ ಲೆಟರ್ ಅದಲ್ವಾ? ಎಸ್, ಅ ಲೆಟರ್ ಈಸ್ ಸಿಂಗ್ಯುಲರ್ ಇದೆ ಅಲ್ವಾ, ಹಾಗಾಗಿ ಅ ಲೆಟರ್ ಈಸ್ ರಿಟನ್ ಬೈ ಶಿ ಅಂದರೆ ಹರ್. ಅ ಲೆಟರ್ ಈಸ್ ರಿಟನ್ ಬೈ ಹರ್. ಶಿ ರೈಟ್ಸ್ ಅ ಲೆಟರ್, ಅ ಲೆಟರ್ ಈಸ್ ರಿಟನ್ ಬೈ ಹರ್. ಹೀಗೆ ಅ ಲೆಟರ್ ಈಸ್ ರಿಟನ್ ಬೈ ಹರ್. ಲೆಟರ್ ಅವಳಿಂದ ಬರೆಯಲ್ಪಡುತ್ತೆ. ಅವಳು ಲೆಟರ್ನ ಬರೆಯುತ್ತಾಳೆ, ಲೆಟರ್ ಅವಳಿಂದ ಬರೆಯಲ್ಪಡುತ್ತದೆ ಅಂತೇಳಿ. ಎಸ್, ಒನ್ ಮೋರ್ ಎಕ್ಸಾಂಪಲ್. ಶಿ, ಎಸ್, ಶಿ ಮೂವ್ಸ್ ದ ಚೇರ್ಸ್. ಪ್ಲೂರಲ್ ಫಾರ್ಮ್ ತಗೊಳ್ಳೋಣ ಇಲ್ಲಿ. ಶಿ ಮೂವ್ಸ್ ದ ಚೇರ್ಸ್. ಅವಳು ಚೇರ್ಸನ್ನು ಮೂವ್ ಮಾಡ್ತಾಳೆ. ಶಿ ಮೂವ್ಸ್ ದ ಚೇರ್ಸ್. ಶಿ ಮೂವ್ಸ್ ದ ಚೇರ್ಸ್. ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್, ಆಬ್ಜೆಕ್ಟ್ ಈಸ್ ದ ಚೇರ್ಸ್. ದ ಚೇರ್ ಸಿಂಗ್ಯುಲರ್ ಇದೆನಾ ಪ್ಲೂರಲ್ ಇದೆನಾ? ಪ್ಲೂರಲ್ ಇದೆ ಅಲ್ವಾ? ದ ಚೇರ್, ಒಂದು ಚೇರ್ ಆಯಿತು. ಆ ಚೇರ್ ನೋ ನಂಬರ್ ಆಫ್ ಚೇರ್ಸ್ ದೇರ್. ದ ಚೇರ್ಸ್ ಅಂತ ಹೇಳ್ತಾಯಿದ್ರೆ ಅಂದರೆ ಮೋರ್ ದೆನ್ ಒನ್ ಅಂತೇಳ್ಬಿಟ್ಟು ಪ್ಲೂರಲ್ ಇದೆ. ಅವಾಗೇನು ಮಾಡೋಣ ಅಂತೇಳಿದ್ರೆ, ಓಕೆ, ಹಿಯರ್ ಆಬ್ಜೆಕ್ಟ್ ಈಸ್ ದ ಚೇರ್ಸ್ ಅಂತೇಳಿದೆ. ದ ಚೇರ್ಸ್
ಫಸ್ಟಿಗೆ ಅದಲ್ವಾ. ಓಕೆ, ದ ಚೇರ್ಸ್ ಸಿಂಗುಲರ ಪ್ಲೂರಲ್ ಇದೆ. ಈಸ್ ಹಾಕೋಣ, ಆರ್ ಹಾಕೋಣ, ಆರ್ ಅಲ್ವಾ. ದ ಚೇರ್ಸ್ ಆರ್ ಮೂವ್ಡ್. ದ ಚೇರ್ಸ್ ಆರ್ ಮೂವ್ಡ್ ಬೈ, ಶಿ ಅಂದರೆ ಬೈ ಹರ್. ದ ಚೇರ್ಸ್ ಆರ್ ಮೂವ್ಡ್ ಬೈ ಹರ್. ಓಕೆ, ಶಿ ಮೂವ್ಸ್ ದ ಚೇರ್ಸ್ ಆರ್ ಮೂವ್ಡ್ ಬೈ ಹರ್. ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್. ಶಿ ಪುಲ್ಸ್ ದ ಡೋರ್ಸ್. ಒಂದಲ್ಲ ಭಾಳಷ್ಟು ಡೋರ್ಸ್ಗಳು. ಶಿ ಪುಲ್ಸ್ ದ ಡೋರ್ಸ್. ಅವಳು ಡೋರ್ಗಳನ್ನು ಎಳೆಯುತ್ತಾಳೆ. ಓಕೆ, ಡೋರ್ಸ್ಗಳನ್ನು ಎಳೆಯುತ್ತಾಳೆ. ಶಿ ಪುಲ್ಸ್ ದ ಡೋರ್ಸ್ ಅಂತೇಳಿದೆ. ಅವಾಗ ವಾಟ್ ಈಸ್ ಸಬ್ಜೆಕ್ಟ್ ಹಿಯರ್? ಸಬ್ಜೆಕ್ಟ್ ಈಸ್ ಶಿ, ಆಬ್ಜೆಕ್ಟ್ ಈಸ್ ದ ಡೋರ್ಸ್. ಓಕೆ, ಆಬ್ಜೆಕ್ಟ್ ಈಸ್ ದ ಡೋರ್ಸ್. ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಇಷ್ಟೊತ್ತಿಗೆ. ದ ಡೋರ್ಸ್. ಓಕೆ, ದ ಡೋರ್ಸ್ ಸಿಂಗುಲರ್ ಇದೆಯಾ ಪ್ಲೂರಲ್ ಇದೆ. ಈಸ್ ಹಾಕೋಣ, ಆರ್ ಹಾಕೋಣ, ಆರ್ ಹಾಕಬೇಕು. ಡೋರ್ ಇದ್ದರೆ ಈಸ್ ಹಾಕಬೇಕಾಗಿತ್ತು, ಪ್ಲೂರಲ್ ಇದೆ ಹಾಗಾಗಿ ಆರ್ ಹಾಕೋಣ. ದ ಡೋರ್ಸ್ ಆರ್ ಪುಲ್ಡ್. ದ ಡೋರ್ಸ್ ಆರ್ ಪುಲ್ಡ್ ಬೈ ಹರ್. ದ ಡೋರ್ಸ್ ಆರ್ ಪುಲ್ಡ್ ಬೈ ಹರ್. ಓಕೆ, ಇದು ಆಕ್ಟಿವೈಸಲ್ಲಿರ್ತಕ್ಕಂಥ ಟೆನ್ಸಸ್ಗಳನ್ನು ಪ್ಯಾಸಿವೈಸ್ಗೆ ಟ್ರಾನ್ಸ್ಲೇಷನ್ ಮಾಡೋದು ಹೇಗೆ ಅಂತ ನಾನು ಹೇಳಿದೆ. ಡಿಯರ್ ಸ್ಟೂಡೆಂಟ್ಸ್, ನನಗೆ ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಎವರ್ ವಿ ಡಿಸ್ಕಸ್ಡ್ ಇನ್ ದ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ದೀವಿ ಅದೆಲ್ಲ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಬಟ್ ಟು ಕೀಪ್ ಆಲ್ ದೀಸ್ ಥಿಂಗ್ಸ್ ಇನ್ ಯುವರ್ ಮೈಂಡ್, ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು ಅಂದರೆ ಎವ್ರಿ ಡೇ ಯು ನೀಡ್ ಟು ಮೇಕ್ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟೀಸ್. ಇಫ್ ಯು ಕೀಪ್ ಆನ್ ಪ್ರಾಕ್ಟೀಸಿಂಗ್ ಡೆಫಿನೆಟ್ಲಿ ದೇ ವಿಲ್ ನೆವರ್ ಬಿ ಫಾರ್ಗೆಟನ್. ಓಕೆನಾ? ಸೊ ದಟ್ಸ್ ದ ರೀಸನ್ ವೈ ಟ್ರೈ ಟು ಕೀಪ್ ಆನ್ ವಾಚಿಂಗ್ ದ ವೀಡಿಯೋಸ್. ಈ ವೀಡಿಯೋಸ್ಗಳನ್ನು ಮತ್ತೆ ಪದೇ ವಾಚ್ ಮಾಡ್ತಾ ಹೋಗ್ರಿ. ಓಕೆ, ದ ಮ್ಯಾಕ್ಸಿಮಮ್ ಐ ಎಕ್ಸ್ಪ್ಲೇನ್ಡ್ ಎವ್ರಿಥಿಂಗ್ ಇನ್ ಕನ್ನಡದಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ನಿಮಗೆ ಅನುಕೂಲ ಆಗಬೇಕನ್ನುವಂಥ ಒಂದು ಉದ್ದೇಶದಿಂದ ಇನ್ ಅ ಸಿಂಗಲ್ ಲ್ಯಾಂಗ್ವೇಜ್ ಐ ಹ್ಯಾವ್ ನಾಟ್ ಎಕ್ಸ್ಪ್ಲೇನ್ಡ್ ಎನಿಥಿಂಗ್ ಹಿಯರ್. ಐ ಯೂಸ್ಡ್ ಬೋತ್ ಮದರ್ ಟಂಗ್ ಆ್ಯಂಡ್ ದಿಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಎರಡನ್ನೂ ಕೂಡ ಈಕ್ವಲ್ ಆಗಿ ಬಳಕೆ ಮಾಡಿದ್ದೀನಿ. ಓಕೆ, ಆ್ಯಕ್ಟಿವಿಸನ್ನು ಪ್ಯಾಸಿವೈಸ್ಗೆ ಟ್ರಾನ್ಸ್ಲೇಷನ್ ಮಾಡೋದು ಹೇಗೆ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ಇದುವರೆಗೂ ನಾನು ಹೇಳಿರೋದು. ಓಕೆ ಸರ್, ಈಗ ಐ ದೇ ಯು ಈ ಶೀಟ್ ದೇ ಆರ್ ಕಾಲ್ಡ್ ದ ಪ್ರೊನೌನ್ಸ್. ಇವೆಲ್ಲ ಪ್ರೊನೌನ್ಸ್ ಅಲ್ವಾ? ಪ್ರೊನೌನ್ಸ್ ಇದ್ದಾಗ ಒಂದು ವೇಳೆ ಪ್ರೊನೌನ್ಸ್ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು ಅದನ್ನೊಂದು ಹೇಳ್ಬಿಡ್ತೀನಿ. ಒಂದು ವೇಳೆ ಪ್ರೊನೌನ್ಸ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹೌ ಟು ಐಡೆಂಟಿಫೈ ವೆದರ್ ಇಟ್ ಈಸ್ ಸಿಂಗುಲರ್ ಆರ್ ಪ್ಲೂರಲ್ ಆರ್ ಈಸ್ ತೊಗೊಳ್ಬೇಕು, ಆರ್ ತೊಗೊಳ್ಬೇಕು, ಅದೆಲ್ಲ ಈಗ ಮತ್ತೆ ನಾವು ನೋಡ್ತಾ ಹೋಗೋಣಂತೆ. ಓಕೆ, ಇವೆಲ್ಲ ಪ್ರೊನೌನ್ಸನ್ನು ಕೊಟ್ಟಿದ್ದಾರೆ. ಈಗ ಒಂದು ವೇಳೆ ಪ್ರೊನೌನ್ಸ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಹೇಗೆ ಮಾಡೋದು ಅಂತೇಳಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ರಾಜು ಅಂತ ಕೊಟ್ಟಿದ್ದೀನಿ. ರಾಜು ಇಟ್ ಇಸ್ ಅ ನೇಮ್ ಆಫ್ ಅ ಪರ್ಸನ್. ನೌನ್ ತೊಗೊಂಡ್ಬಿಟ್ಟಿದ್ದೀನಿ. ಹೀ ಅಂತ ಇದ್ದರೆ ನಮಗೆ ಗೊತ್ತಾಗ್ತಿದ್ದು ಇವೆಲ್ಲ ಏನಾಗುತ್ತೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಆದಾಗ ಅಥವಾ ಆಬ್ಜೆಕ್ಟ್ ಸಬ್ಜೆಕ್ಟಿವ್ ಪ್ಲೇಸಲ್ಲಿ ತೊಗೊಂಬಂದಾಗ ಏನಾಗುತ್ತೆ ಅಂತೇಳಿ. ಓಕೆ, ರಾಜು ತೊಗೊಳ್ತಾ ಇದ್ದೀನಿ. ಒಂದು ಎಕ್ಸಾಂಪಲ್ ತೊಗೊಳ್ತೀನಿ. ಸೊ ರಾಜು ಓಕೆ ಏನು ತಗೊಳ್ಳೋಣ? ಎಸ್, ರಾಜು ಈಟ್ಸ್ ಬನಾನಾ. ರಾಜು ಈಟ್ಸ್ ಬನಾನಾ. ರಾಜು ಬಾಳೆಹಣ್ಣನ್ನು ತಿನ್ನುತ್ತಾನೆ ಅಂತೇಳಿ. ರಾಜು ಈಟ್ಸ್ ಬನಾನಾ. ಓಕೆ, ರಾಜು ಈಸ್ ಸಬ್ಜೆಕ್ಟ್, ಆಬ್ಜೆಕ್ಟ್ ಈಸ್ ಬನಾನಾ. ಓಕೆ, ಹೌ ಮೆನಿ ಬನಾನಾಸ್? ಓನ್ಲಿ ಒನ್ ಬನಾನಾ, ಸಿಂಗುಲರ್. ಬನಾನಾ ಫಸ್ಟ್ ತಗೊಳ್ಳಿ ಇಲ್ಲಿ. ಓಕೆ, ಸಿಂಗುಲರ್ ಇದೆ ಅಲ್ವಾ? ಈಸ್ ಹಾಕೋಣ, ಆರ್ ಹಾಕೋಣ. ಆರ್ ಈಸ್. ಬನಾನಾ ಈಸ್. ಈಟ್ ಅಂತ ಇದೆ. ಈಟ್, ಏಟ್, ಈಟನ್ ಅಂತ ಆಗುತ್ತೆ. ಬನಾನಾ ಈಸ್ ಈಟನ್ ಬೈ. ರಾಜು ಆ ಕಡೆಗೆ ಹೋದಾಗ ಏನಾಗುತ್ತೆ? ರಾಜುನ ಆಗುತ್ತೆ. ರಾಜು ಆ ಕಡೆಗೆ ಹೋದ ತಕ್ಷಣ ತೇಜು ಆಗಲ್ಲ. ರಾಜು ಆ ಕಡೆಗೆ ಹೋದ ತಕ್ಷಣ ಮೋಜು ಆಗಲ್ಲ. ನೌನ್ ವಿಲ್ ಬಿ ನೌನ್ ಇಟ್ ಸೆಲ್ಫ್. ನೌನ್ ಆಗೇ ಇರುತ್ತೆ. ಪ್ರನೌನ್ ಮಾತ್ರ ಆಬ್ಜೆಕ್ಟಿವ್ ಬಂದಾಗ ಏನೇನಾಗುತ್ತೆ ಅಂತ ಬರೆದು ಬಿಟ್ಟಿದ್ದೀನಿ. ಬನಾನಾ ಈಸ್ ಈಟನ್ ಬೈ ರಾಜು. ರಾಜು ಬಾಳೆಹಣ್ಣನ್ನು ತಿನ್ನುತ್ತಾನೆ. ಬಾಳೆಹಣ್ಣು ರಾಜುವಿನಿಂದ ತಿನ್ನಲ್ಪಡುತ್ತದೆ ಅಂತೇಳಿ ಅಷ್ಟ. ಬನಾನಾ ಈಸ್ ಈಟನ್ ಬೈ ರಾಜು. ಇಷ್ಟೇ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಒನ್ ಮೋರ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ರಾಜು ಆಯಿತಾ, ಒನ್ ಮೋರ್ ಎಕ್ಸಾಂಪಲ್. ಎಸ್ ಎ ಲತಾ.
Okay, the name of the girl I am using here. So Lata ಲತಾ ರೀಡ್ಸ್ ತಗೊಳ್ತೀನಿ. ಲತಾ ರೀಡ್ಸ್ ಆಲ್ ಬುಕ್ಸ್. ಲತಾ ರೀಡ್ಸ್ ಆಲ್ ಬುಕ್ಸ್. ಲತಾ ಎಲ್ಲ ಪುಸ್ತಕಗಳನ್ನು ಓದ್ತಾಳೆ. ಲತಾ ರೀಡ್ಸ್ ಆಲ್ ಬುಕ್ಸ್. ಸಬ್ಜೆಕ್ಟ್ ಏನಿದೆ? ಲತಾ ಇಸ್ ದ ಸಬ್ಜೆಕ್ಟ್. ವಾಟ್ ಈಸ್ ದ ಆಬ್ಜೆಕ್ಟ್ ಹಿಯರ್? ಆಬ್ಜೆಕ್ಟ್ ಈಸ್ ಆಲ್ ಬುಕ್ಸ್. ಈಗ ಆಬ್ಜೆಕ್ಟನ್ನು ಫಸ್ಟ್ ತಗೊಳ್ತೀನಿ. ಏನದು? ಆಲ್ ಬುಕ್ಸ್. ಆಲ್ ಬುಕ್ಸ್ ಸಿಂಗ್ಯುಲರ್ ಪ್ಲೂರಲ್ಲ? ಪ್ಲೂರಲ್ ತಾನೆ. ಆಲ್ ಬುಕ್ಸ್ ಆರ್ ಅಂತ ತಗೊಳ್ತೀರಾ. ಇಲ್ಲಿ ಈಸಿ ಯಾಕೆ? ಬನಾನ ಒಂದೇ ಹಣ್ಣು ಇದೆ. ಇಲ್ಲಿ ಆಲ್ ಬುಕ್ಸ್ ಪ್ಲೂರಲ್ ಇದೆ. ಆಲ್ ಬುಕ್ಸ್ ಆರ್ ರೆಡ್ ಅಲ್ವಾ? ಆಲ್ ಬುಕ್ಸ್ ಆರ್ ರೆಡ್ ಬೈ ಲತಾ. ಆಲ್ ಬುಕ್ಸ್ ಆರ್ read by Lata. Lata reads all books. All books are read by Lata. Lata reads all books. All books are read by Lata ಅಂತೇಳಿ ತಗೊಳ್ತಾ ಇದ್ದಾರೆ. ವ್ಯಕ್ತಿಗಳು ಬಂತಂದಾಗ ದೇರ್ ನೇಮ್ಸ್ ವಿಲ್ ಬಿ ಕಾನ್ಸ್ಟೆಂಟ್. ಅವು ಕಾನ್ಸ್ಟೆಂಟ್ ಆಗಿರ್ತವೆ. ದೇ ವಿಲ್ ನೆವರ್ ಗೆಟ್ ಚೇಂಜ್ಡ್ ಇನ್ ಟು ಎನಿ ಅದರ್ ಫಾರ್ಮ್. ಬೇರೆ ಫಾರ್ಮ್ಗೆ ಹೋಗಲ್ಲ. ಸೊ ನೌನ್ ವಿಲ್ ಬಿ ನೌನ್. ಪ್ರನೌನ್ ಮಾತ್ರ ಏನಾಗುತ್ತೆ ಅಂತೇಳಿ ನಾನು ಬರೆದಿದ್ದೀನಿ. ಗೊತ್ತಾಗ್ತಿದೆ ಅಲ್ವಾ? ಓಕೆ ಫೈನ್. ಇದು ಆ್ಯಕ್ಟಿವೈಸಿಂದ ಪ್ಯಾಸಿವೈಸಿಗೆ ಟ್ರಾನ್ಸ್ಲೇಷನ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ವಾ? ಓಕೆ, ಈಗ ಒಬ್ಬ ವ್ಯಕ್ತಿ ಆಯಿತು. ಈಗ ಒನ್ ಮೋರ್ ಎಕ್ಸಾಂಪಲ್ ತೊಗೊಳ್ಳೋಣ. ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಬಂತು ಅಂದಾಗ ಏನು ಮಾಡೋಣ ಅಂತ ನೋಡ್ತಾ ಹೋಗೋಣ. ಈಗ ರಾಜು ಅಂತ ನೋಡಿದೆ ಮತ್ತು ಲತಾ ಅಂತ ಬಿಟ್ಟು ನೋಡಿದೆ. ಸಿಂಗ್ಯುಲರ್ ಆಯಿತು. ಈಗ ಏನು ಮಾಡೋಣ? ಒನ್ ಮೋರ್ ಎಕ್ಸಾಂಪಲ್ ತೊಗೊಳ್ತೀನಿ. ಓಕೆ, ಅರುಣ್ ಆ್ಯಂಡ್ ವರುಣ್ ಇಬ್ಬರ ಹೆಸರು ತಗೊಂಡಿದ್ದೀನಿ, ಹೌದಲ್ವಾ? ಅರುಣ್ ಆ್ಯಂಡ್ ವರುಣ್. Arun and Varun. Yes, wait for the bus. Arun and Varun wait for the bus. ಅರುಣ್ ಮತ್ತು ವರುಣ್ ಬಸ್ಸಿಗೋಸ್ಕರ ಕಾಯ್ತಾರೆ. ಅರುಣ್ ಆ್ಯಂಡ್ ವರುಣ್ ವೇಟ್ ಫಾರ್ ದ ಬಸ್. ಏನು ಮಾಡ್ತೀರಾ? ಅರುಣ್ ಆ್ಯಂಡ್ ವರುಣ್ ವೇಟ್ ಫಾರ್ ದ ಬಸ್ ಅಂತಂದರೆ ಓಕೆ, ಸಬ್ಜೆಕ್ಟ್ ಈಸ್ ಅರುಣ್ ಆ್ಯಂಡ್ ವರುಣ್, ಆಬ್ಜೆಕ್ಟ್ ಈಸ್ ದ ಬಸ್, ಹೌದಲ್ವಾ? ಓಕೆ, ಈಗ ದ ಬಸ್. ಒಂದೇ ಬಸ್ಸಿಗೆ ಕಾಯ್ತಾ ಇದ್ದಾರೆ ಇಬ್ಬರು. ಅರುಣ್ ಆ್ಯಂಡ್ ವರುಣ್, ದ ಬಸ್ ಈಸ್ ವೇಟೆಡ್ ಫಾರ್. The bus is waited for by. The bus is waited for ತಗೊಳ್ತೀರ. The bus is waited for. Wait for ದಿಲ್ಲ, waited for. The bus is waited for by ಅರುಣ್ ಆ್ಯಂಡ್ ವರುಣ್. ಇಬ್ಬರ ಹೆಸರನ್ನು ಏಕಕಾಲಕ್ಕೆ ತಗೊಳ್ಳಿ. The bus is waited for. The bus is waited for by ಅರುಣ್ ಆ್ಯಂಡ್ ವರುಣ್. ಬಸ್ಸು ಅರುಣ್ ಮತ್ತು ವರುಣ್ ಅವರಿಂದ ಕಾಯಲ್ಪಡುತ್ತದೆ ಅಂತೇಳ್ಬಿಟ್ಟು ಅರುಣ್ ಆ್ಯಂಡ್ ವರುಣ್ ಬಸ್ಸಿಗೋಸ್ಕರ ಕಾಯ್ತಾರೆ. ಬಸ್ಸು ಅರುಣ್ ಮತ್ತು ವರುಣ್ ಅವರಿಂದ ಕಾಯಲ್ಪಡುತ್ತದೆ ಅಂತೇಳಿ. ಗೊತ್ತಾಗ್ತಿದೆ ಅಲ್ವಾ? ಓಕೆ, ನೋಡಿ, ಇದು ನಾವು ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸಲ್ಲಿ ಸೆಂಟೆನ್ಸನ್ನು ಫ್ರೇಮ್ ಮಾಡೋದು ಹೇಗೆ ಅಂತೇಳಿ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಬರುತ್ತೆ ನಮಗೆ. ಅದಕ್ಕೆ ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ನಾನು ಹೇಳಿರೋದು, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ. ಇನ್ ದ ಫೋರ್ತ್ ಕಮಿಂಗ್ ಕ್ಲಾಸಸ್ ಮತ್ತೆ ನೋಡ್ತಾ ಹೋಗೋಣ. ಇನ್ನೇನಿದೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಆಯಿತು. ನೆಕ್ಸ್ಟು present continuous. If the sentences are written in a simple present tense, how to get them translated into passive, that we came to know in the today's class. Similarly, if the sentences are framed in present continuous tense, how to get them translated into passive. Similarly, if the sentences are written in a present perfect tense, how to get them translated into passive. If the sentences are written in present perfect tense or present perfect continuous tense, how to get them translated into passive from active if they are written in active. Similarly, if the sentences are written in a past tense, a simple past tense, if the sentences are written in simple past tense, then how to get them translated into passive. If the sentences are written in simple past continuous tense, past perfect tense and past perfect continuous tense, how to get them translated into passive. And future tense also. Usually on future tense
the questions will not be asked. However, we should be ready for that now. If the sentences are framed in past continuous tense, sorry, future simple future tense, future continuous tense, future perfect tense and future perfect continuous tense, and if they are written in an active voice, then how to get converted into passive voice. So these are the things are there in front of us. ಓಕೆ, ಇವಿಷ್ಟನ್ನು ಕೂಡ ನಾವೀಗ ಆಕ್ಟಿವ್ ವಾಯ್ಸಿಂದ ಪ್ಯಾಸಿವ್ ವಾಯ್ಸಿಗೆ ಟ್ರಾನ್ಸ್ಲೇಷನ್ ನಾವು ಮಾಡಬೇಕಾಗುತ್ತೆ ಅಂತೇಳ್ಬಿಟ್ಟು, ಇನ್ ದ ನೆಕ್ಸ್ಟ್ ವಿಡಿಯೋ ಐ ವಿಲ್ ಕಮ್ ಅಪ್ ವಿತ್ ಹೌ ಟು ಟ್ರಾನ್ಸ್ಲೇಟ್ the how to convert the sentences that are in active voice, especially in the simple, sorry, present continuous tense into passive voice. In the next class we will have a look on that. Thank you, have a nice day, bye.